ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಪಟ್ಟಣದಲ್ಲಿ ಜನಸಾಗರ ಹರಿದು ಬಂದ ಸಂಭ್ರಮ. ಬಡವರ ಬಂಧು, ಜನಪರ ನಾಯಕರು. ನನ್ನ ಜೀವನದ ಮೊದಲ ಆದ್ಯತೆ ಎಲ್ಲ ಕುಟುಂಬಗಳ ಸುಖ ಜೀವನ, ಶಾಂತಿ, ನೆಮ್ಮದಿ ಇರಬೇಕು ಎಂಬುವ ಮನೋಭಾವವುಳ್ಳ ಮಹಾನ್ ನಾಯಕ ದಿವಂಗತ ಕೌನ್ಸಿಲರ್ ಶ್ರೀನಿವಾಸ್ 65ನೇ ವರ್ಷದ ಹುಟ್ಟುಹಬ್ಬ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ ಮಹಾನ್ ನಾಯಕರ ಸವಿ ನೆನಪುಗಳ ಸ್ಮರಣೆಯ ಹಾಗೆ ಈ ದಿನ ರಾಜ್ಯದಾದ್ಯಂತ ಹಾಗೂ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಹೋಬಳಿ ಗ್ರಾಮಗಳ ಸಾವಿರಾರು ಬಡ ಕುಟುಂಬಗಳ ಜೀವನದ ಆಧಾರದ ಮಹಾನ್ ನಾಯಕರ ದಿವಂಗತ ಕೌನ್ಸಿಲರ್ ಶ್ರೀನಿವಾಸನ್ ಸವಿ ನೆನಪುಗಳು ಮರೆಯಲಾಗದ ಈ ದಿನ ಸ್ಮರಿಸಿಕೊಳ್ಳಬೇಕು. ಹಾಗೆ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯ ಕೊಪ್ಪವಾರಿಪಲ್ಲಿ ಗ್ರಾಮದ ಮಂಜುನಾಥ್ ಅವರ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ತೀರಿ ಹೋದಾಗ ಈಗ ಅವರ ಕುಟುಂಬಕ್ಕೆ ಸರ್ಕಾರದ ಮೂಲಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಸುಮಾರು 5 ಲಕ್ಷ ಹಣ ಗೌರವಾನ್ವಿತ ಡಾಕ್ಟರ್ ಚಂದ್ರಕಲಾ ಮೇಡಂ ಅವರ ಹಸ್ತಾಂತರ ನೀಡಿದ್ದಾರೆ ಎಂಬುದಾಗಿ ತಿಳಿಸಿದ್ರು. ಅವರ ಕುಟುಂಬಕ್ಕೆ ಕೌನ್ಸಿಲರ್ ಶ್ರೀನಿವಾಸ್ ಸವಿ ನೆನಪು ಆಗಿ ನೀಡಿದ್ದಾರೆ. ಹೀಗೆ ಅನೇಕ ಕುಟುಂಬಗಳ ವಿವಿಧ ರೀತಿಯ ಸಹಕಾರವೇ ಈ ದಿನ ಪಟ್ಟಣದಲ್ಲಿ ಜನಸಾಗರ ಅಭಿಮಾನಿಗಳು ಬಂದಿರುವುದು. ಅವರು ಮಾಡಿರುವ ಜ್ಞಾಪಕಾರ್ಥ ಕೆಲಸಗಳನ್ನು ಸ್ಮರಿಸಲು ನಮ್ಮೆಲ್ಲರ ಕರ್ತವ್ಯ ಎಂಬುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖಂಡರು ಕೆಕೆ ಮಂಜುನಾಥ್ ರವರು ಮಾತನಾಡಿ, ಈ ದಿನ ನಮ್ಮ ನಾಯಕರು ದಿವಂಗತ ಕೌನ್ಸಿಲರ್ ಶ್ರೀನಿವಾಸ್ ಅವರ 65ನೇ ಹುಟ್ಟುಹಬ್ಬ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ. ಈ ದಿನ ಅವರ ಜ್ಞಾಪಕಾರ್ಥವಾಗಿ ಕೊಪ್ಪವಾರಿಪಲ್ಲಿ ಗ್ರಾಮದ ಮಂಜುನಾಥ್ ಅವರು ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡಾಗ ಧರ್ಮಪತ್ನಿ ಡಾಕ್ಟರ್ ಚಂದ್ರಕಲಾ ಮೇಡಂ ಅವರು ಅವರ ಹಸ್ತಾಂತರದಿಂದ 5 ಲಕ್ಷ ಹಣ ಚೆಕ್ ಅನ್ನು ವಿತರಿಸಿದ್ದೇವೆ. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ರವರು ಮಾತನಾಡಿ, ನಮ್ಮ ಕೌನ್ಸಿಲರ್ ಸೀನಣ್ಣ ಅವರ ಜನಸೇವೆ ಮರೆಯಲು ಸಾಧ್ಯವಿಲ್ಲ. ನಮ್ಮ ಸಂಘದಲ್ಲಿ ಅವರು ಮಾಡಿರುವ ಮಂಜುನಾಥ್ ಅವರ ಸದಸ್ಯತ್ವ ಆಕಸ್ಮಿಕವಾಗಿ ಅವರು ತೀರಿಕೊಂಡಾಗ ಅವರ ಕುಟುಂಬಕ್ಕೆ ಈ ದಿನ ಅವರ ಜ್ಞಾಪಕಾರ್ಥವಾಗಿ 5 ಲಕ್ಷ ನೀಡಿದ್ದೇವೆ. ಈ ದಿನ ಅವರು ಮಾಡಿರುವ ದಾನ ಧರ್ಮ ಮರೆಯಲಾರದ ದಿನ ಎಂಬುದಾಗಿ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಂದ್ರಭವನ್ ರಾಜಣ್ಣನವರು, ಕೆಕೆ ಮಂಜುನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಅನಂತರವರು, ವೆಂಕಟೇಶ್ ಜಿ ಕೊಪ್ಪವಾರಿಪಲ್ಲಿ ವೆಂಕಟೇಶ್, ಕಲ್ಲೂರು ವೆಂಕಟೇಶ್ ಹಾಗೂ ಸಮಸ್ತ ಜನತೆ, ಹಿರಿಯರು, ಗಣ್ಯರು, ಯುವ ಮುಖಂಡರು, ಅಭಿಮಾನಿಗಳ ಬಳಗದವರು, ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಹೆಸರಾದಂತ ಕೌನ್ಸಿಲರ್ ಸೀನಣ್ಣ ಅಂತ ಹೆಸರು ಪಡ್ತಕ್ಕಂಥ ಸೀನಣ್ಣ ಅವರು ಹುಟ್ಟಿದಬ್ಬ ಈ 65ನೇ ವರ್ಷದ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದು, ಅದೇ ಒಂದು ಕಾರಣಕ್ಕಾಗಿ ಈ ರಕ್ತದಾನ ಶಿಬಿರ ಅಂತ ಹಮ್ಮಿಕೊಂಡು ಒಂದು ಜೀವ ಉಳಿಸೋದಕ್ಕಾಗಿ ದಾನಕ್ಕಿಂತ ರಕ್ತದಾನ ದೊಡ್ಡದು ಅನ್ನೋ ಒಂದು ಕಾರಣಕ್ಕೆ ಏನಾದ್ರೂ ಒಂದು ದಾನ ಮಾಡ್ಬೇಕಾದ್ರೆ ರಕ್ತದಾನ ಮಾಡಬೇಕು, ಹಣದಾನ ಮಾಡೋದಲ್ಲ. ಆ ಒಂದು ಕಾರಣಕ್ಕಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಈ ಪುರಸಭೆ ಮುಂಭಾಗ ಹಮ್ಮಿಕೊಂಡಿದ್ದೀವಿ. ತಾವು ನಮ್ಮ ಸ್ನೇಹಿತರು ಎಲ್ಲರೂ ರಕ್ತದಾನ ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಒಂದು ಜೀವ ಉಳಿಸ್ಬೇಕಂದ್ರೆ ರಕ್ತದಾನ ಅವಶ್ಯಕತೆ ಇದ್ದು
ಈ ದಿನ ಕೋಸ್ಟಲ್ ಶ್ರೀನ 65ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ಅವರು ಧರ್ಮಪತ್ನಿಯಾದ ಡಾಕ್ಟರ್ ಚಂದ್ರಕಲಾ ಮೇಡಮ್ ಅವರು ಆಗಿದ್ದು, ಇವತ್ತು ಅವರು ಶ್ರೀನ ಜ್ಞಾಪಕಾರ್ಥವಾಗಿ ರಕ್ತದಾನ ಶಿಬಿರ ನೆರವೇರಿಸಿ ಈಗ ತಾನೇ ನಮ್ಮದೇ ತಾಲೂಕವರಾದ ಕೊಪ್ಪರಪಲ್ಲಿ ಮಂಜುನಾಥ್ ಅನ್ನೋರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಾಗ ಅವರಿಗೆ ಕಟಕಾರ್ಮಿಕ ವತಿಯಿಂದ ಸರ್ಕಾರದಿಂದ 5 ಲಕ್ಷ ಬರಗಿ ಮಾಡಿ ಅದನ್ನು ನಮ್ಮ ಕೌನ್ಸಿಲ್ ಧರ್ಮಪತ್ನಿ ಚಂದ್ರಕಲಾ ಮೇಡಮ್ ಕಡೆಯಿಂದ ಹಸ್ತಾಂತರ ಅವರಿಗೆ ಮಾಡ್ತಾ ಇದ್ವಿ. ಮತ್ತು ಅವ್ರಿಗೂ ಅದ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತೇಳಿ ಅಕ್ಕ ಅವರು ಆಶೀರ್ವಾದ ಮಾಡ್ಲಿ ಅಂತೇಳಿ ಬಂದು ಅವ್ರು ಕೊಡ್ತಾ ಇದ್ವಿ. 5 ಲಕ್ಷ. ಎಲ್ಲರಿಗೂ ನಮಸ್ಕಾರ. ಇಂದು 27 ಆಗಸ್ಟ್ 2024ರಂದು ಶ್ರೀನಿವಾಸಪುರದ ಜನಪ್ರಿಯ ನಾಯಕ ಶ್ರೀನಿವಾಸನ ಅವರು ಇವರು ಮೊದಲು ಇಲ್ಲಿ ಕೌನ್ಸಿಲ್ ಆಗಿ ಆಗಿದ್ರು. ಸೊ ಅವರ 65ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಆನಂದ್ ಜಾಲಪ್ಪ ರಕ್ತನಿಧಿ ಕೇಂದ್ರ ಕೋಲಾರ ಮತ್ತು ಶ್ರೀನಿವಾಸನ ಅಭಿಮಾನಿಗಳ ಬಳಗ ವತಿಯಿಂದ ರಕ್ತದಾನ ಶಿಬಿರವನ್ನು ಸ್ವಯಂ ಪ್ರೇರಿತವಾಗಿ ಆಚರಣೆ ಮಾಡ್ತಾ ಇದೀವಿ. ಇಲ್ಲಿ ಆದಷ್ಟು ರಕ್ತದಾನಿಗಳು ಬಂದು ರಕ್ತದಾನ ಮಾಡಬೇಕಾಗಿ ವಿನಂತಿ. ಡಾಕ್ಟರ್ ಚಂದ್ರಕಲಾ ಮೇಡಮ್ ಅವರು ನಮ್ಗೆ ಸುಮಾರು 10 ದಿವಸದಿಂದ ಕಮ್ಯುನಿಕೇಟ್ ಮಾಡಿ ಲೆಟರ್ಸ್ ಎಲ್ಲ ಕಳಿಸಿದ್ದಾರೆ. ಅವರ ಮಾತಿಗೆ ನಾವು ಹೋಗ್ಬಿಟ್ಟು ಸೊ ಇವತ್ತು ನಮ್ಮ ತಂಡ ಏನಿದೆಯೋ ಎಲ್ಲ ಡಾಕ್ಟರ್ಸ್, ಟೆಕ್ನಿಷಿಯನ್ಸ್, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ರಕ್ತದಾನ ಶಿಬಿರವನ್ನ ಎಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದೀವಿ. ಸೊ ಸದ್ಯಕ್ಕೆ 11 ಗಂಟೆಗೆ ಬಂದು ಕ್ಯಾಂಪ್ ಆಗಿ ನಡೀತಾ ಇದೆ. ಇನ್ನು 2:30ವರೆಗೂ ನಾವು ಇದ್ದು ರಕ್ತದಾನಿಗಳಿಗೆ ಪ್ರೇರೇಪಣೆ ರೀತಿ ನಾವು ರಕ್ತದಾನ ತಗೊಂಡು ರಕ್ತದಾನ ಬಗ್ಗೆ ಮಾಹಿತಿ ಕೊಟ್ಟು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತೇಳಿ ನಾವು ಹೇಳ್ತೇವೆ. ನಮ್ಮಲ್ಲಿ ಒಂದು ಮಾತು, ಕೋಲಾರ ಜಿಲ್ಲೆನಲ್ಲಿ ಆನಂದ್ ಜಾಲಪ್ಪ ಆಸ್ಪತ್ರೆ ಹೆಸರು ಪಡೆದ ಒಂದು ಆಸ್ಪತ್ರೆ. ಸುಮಾರು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಹೋಬಳಿ ಮಟ್ಟದ ಎಲ್ಲ ಒಂದು ಪೇಷಂಟ್ಗಳಿಗೆ ಒಂದು ತುರ್ತು ಚಿಕಿತ್ಸೆನಲ್ಲಿ ಯಶಸ್ವಿ ಆಯ್ತಲ್ಲ. ಈ ಒಂದು ಶ್ರೀನಿವಾಸ ಪಟ್ಟಣದಲ್ಲಿ ಈ ದಿನ ರಕ್ತದಾನ ಶಿಬಿರದಲ್ಲಿ ಯಾವ ರೀತಿ ಫಲಾನುಭವಿಗಳಿಗೆ, ಜನಸಾಮಾನ್ಯರಿಗೆ ನಮ್ಮ ಒಂದು ತಂಡ ಶಿಬಿರದಿಂದ ಹಮ್ಮಿಕೊಂಡು ಯಾವ ರೀತಿ ಅವರಿಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಯಶಸ್ಸಿಗೆ ನಾವು ಒಂದು ಸಾಥ್ ನೀಡ್ತೀರಿ. ಈ ಜಾಲಪ್ಪ ಆಸ್ಪತ್ರೆ ಅನ್ನೋದು ಸುಮಾರು 40 ವರ್ಷಗಳಿಂದ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ, ಪಕ್ಕದ ಜಿಲ್ಲೆ ಚಿತ್ತೂರು, ಆಂಧ್ರ ಈ 4-5 ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಉಚಿತ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ. ಜಾಲಪರ ಉದ್ದೇಶ ಏನಂದ್ರೆ ಎಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಸಿಗೋ ಉದ್ದೇಶ. ನಾವು ಸರ್, ನನ್ನ ಹೆಸರು ಆನಂದ ಅಂತೇಳಿ ಕೋಲಾರ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಮ್ಮ ಶ್ರೀನಲ್ಲನವರ ಜನಸೇವೆ ಬದುಕಿದ್ದಾಗ ಯಾವ ರೀತಿ ಸೇವೆ ಮಾಡ್ತಾ ಇದ್ರು, ನಮ್ಮನ್ನ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆಸೋಣ ಅಂತ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ರು. ಅವರ ಸವಿ ನೆನಪಾಗಿ ನಮ್ಮ ಕಟ್ಟಡ ಕಾರ್ಮಿಕ ಸಂಘದಲ್ಲಿ ಕೊಪ್ಪರಪಲ್ಲಿ ಮಂಜುನಾಥ್ ಅವರ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡಿದ್ರು. ಅವರಿಗೆ ಸರ್ಕಾರದ ವತಿಯಿಂದ ಒಂದು 5 ಲಕ್ಷ ರೂಪಾಯಿ ಮಂಜೂರಾತಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಕೊಡೋಣ ಅಂತ ನಮ್ಮ ಇಚ್ಛೆ ಇತ್ತು. ಅದಕ್ಕೆ ಒಂದು ಉತ್ತಮವಾದ ಸಹಕಾರ ನೀಡಿದಂತ ಮಂಜಣ್ಣನವ್ರಿಗೂ ಈ ಕಾರ್ಯಕ್ರಮದಲ್ಲಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಅಕ್ಕನವರ ಸಮ್ಮುಖಾಂತರ ಅವರಿಗೆ ಆ ಕುಟುಂಬಕ್ಕೆ ಒಂದು 5 ಲಕ್ಷ ರೂಪಾಯಿ ಪ್ಲಸ್ ಒಂದು 75,000 ರೂಪಾಯಿ ಪರಿಹಾರ, ಒಂದು 6 ಲಕ್ಷ 5 ಲಕ್ಷ. ನಾವು ಈ ಕೋಲಾರ ಜಿಲ್ಲೆಯಲ್ಲೆಲ್ಲ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿತ್ತೂರು ಆಗಿರ್ಬೋದು, ಕೃಷ್ಣಗಿರಿ ಈ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಪ್ರತಿ ಗುರುವಾರ ಉಚಿತ ಆರೋಗ್ಯ ಶಿಬಿರಗಳನ್ನ ಉಚಿತವಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಜಾಲಪ್ಪ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಇದೆ ಸರ್ಕಾರದಿಂದ, ಯಶಸ್ವಿನಿ ಅಂತ ಸ್ಕೀಮ್ ಇದೆ. ಮತ್ತೆ ಈ ಪ್ರೈವೇಟ್ ಇನ್ಶೂರೆನ್ಸ್ಗಳು ಯಾವುದೇ ಇರಲಿ, LIC, HDFC ಯಾವುದೇ ಇನ್ಶೂರೆನ್ಸ್ ಇರಲಿ, ಅಲ್ಲಿ ಬಂದು ಕಾರ್ಡ್ ಮುಖಾಂತರ ಉಚಿತವಾಗಿ ಟ್ರೀಟ್ಮೆಂಟ್ ತಗೊಬೋದು. ಮತ್ತೆ BPL ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಉಚಿತವಾಗಿ ಯಾವುದೇ ಕಾಯಿಲೆ ಇರ್ಬೋದು, ಯಶಸ್ವಿ ಸ್ಕೀಮ್ ಎಲ್ಲ ಇದ್ರೆ ಫ್ರೀಯಾಗಿ ಅಲ್ಲಿ ಚಿಕಿತ್ಸೆ ಪಡೆಯಬಹುದು. ಸುಮಾರು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ
40ರಿಂದ 50 ಆಪರೇಷನ್ಸ್ ಎಲ್ಲ ಆಗ್ತಾ ಇದೆ. ಮತ್ತೆ OPD ಪೇಷಂಟ್ ನಮ್ಮ ಶ್ರೀನಾರಾಯಣನವರ ಸವಿನೆನಪಲ್ಲಿ ಕೊಡಬೇಕೆಂದು ನಮ್ಮ ಸಂಘದಿಂದ ತೀರ್ಮಾನ ಆಗಿತ್ತು. ಹಾಗಾಗಿ ಈ ದಿವಸ ಅಕ್ಕನವರ ಕೈಯಿಂದ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಇನ್ನು ಎಷ್ಟು ಫಲಾನುಭವಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ನಿಮ್ಮ ಒಂದು ಕಚೇರಿಯಿಂದ ಕೊಟ್ಟು ಆಶಿಸಿರೋ ಒಂದು ನಂಬಿಕೆ ಇದೆ ಸರ್. ಸುಮಾರು ಜನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸುಮಾರು ಇಷ್ಟೇ ಅಂತ ಟಾರ್ಗೆಟ್ ಕೊಡಕ್ಕಾಗಲ್ಲ. ಕನಿಷ್ಠ 50ರಿಂದ 100 ಜನಕ್ಕಾದ್ರೂ ನಾವು ಇಂತಹ ಕಾರ್ಯಕ್ರಮದಲ್ಲಿ ಸವಿನೆನಪಾಗಿ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಸರಿ